ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯಲ್ಲಿ 31ನೇ ಶ್ಲೋಕ. ಆಕ್ರೋಶಂತೋ ನಿರಾಶಾ ಭಯಭರ ವಿವಶಸ್ವಾಶಯಾಶ್ಚಿನ್ನದರ್ಪಾಃ ವಾಶಂತೋ ದೇಶನಾಶಸ್ತ್ವಿತಿ ಬತ ಕುಧಿಯಾಂ ನಾಶಮಾಶಾದಶಾಶು ಧಾವಂತೋ ಶ್ಲೀಲಶೀಲಾಃ ವಿತತಶಪಥಶಾಪಾ ಶಿವಾ ಶಾಂತಶೌರ್ಯಾಃ ತ್ವದ್ವ್ಯಾಖ್ಯಾ ಸಿಂಹನಾದೆ ಸಪದಿ ದದಶಿರೇ ಮಾಯಿ ಗೋಮಾಯವಸ್ತೆ. ಈ ಪದ್ಯದಲ್ಲಿ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಕಲಿಯಿಂದ ಪ್ರವರ್ತಿತವಾಗಿರತಕ್ಕಂತಹ ದುಶ್ಯಾಸ್ತ್ರ ಏನಿದೆ ಅದಕ್ಕೆ ಮಧ್ವಾಚಾರ್ಯರು ಅವತಾರ ಮಾಡಿ ಅದ್ವೈತ ಶಾಸ್ತ್ರಕ್ಕೆ ನಿರಾಕರಣೆ ಮಾಡಿದಾಗ ಪರಪಕ್ಷದವರ ಸ್ಥಿತಿ ಏನಾಯಿತು ಅದನ್ನು ಈ ಪದ್ಯದಲ್ಲಿ ಕವಿಗಳು ನಿರೂಪಣೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರು ಈ ತತ್ವವಿದ್ಯೆಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಾಗ ಸಿಂಹ ಗರ್ಜಿಸಿದಾಗ ನರಿಗಳಿಗೆ ಹೇಗಾಗತ್ತೋ ಹಾಗೆ ಮಾಯಾವಾದಿಗಳಿಗೆ ದಿಕ್ಕು ತೋಚದಂತಾಯಿತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ವೇದವ್ಯಾಸರು ಗ್ರಂಥ ರಚನೆ ಮಾಡಿದರು, ಮಧ್ವಾಚಾರ್ಯರು ಗ್ರಂಥ ರಚನೆ ಮಾಡಿದರು. ತಮ್ಮ ಗ್ರಂಥಗಳಲ್ಲಿ ಪ್ರತಿಪಕ್ಷಿಗಳ ಸಿದ್ಧಾಂತಗಳನ್ನು ಖಂಡಿಸ್ತಾ ಹೋದರು. ಅದರ ಪರಿಣಾಮವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆಕ್ರೋಶಂತಹ ನಿರಾಶಾಃ ಭಯಭರ ವಿವಶ ಶ್ವಾಸಯಾಶ್ಚಿನ್ನದರ್ಪಾಃ ವಾಶಂತಃ ದೇಶನಾಶಃ ತು ಇತಿ ಕುಧಿಯಾಂ ಆಶಾದಶಾಶು ನಾಶಂ ವಾಶಂತಃ ಧಾವಂತಃ ಅಶ್ಲೀಲಶೀಲಾಃ ವಿತಥಶಪಥಶಾಪಾಃ ಶಿವಾಃ ಶಾಂತಶೌರ್ಯಾಃ ತ್ವದ್ವ್ಯಾಖ್ಯಾ ಸಿಂಹನಾದೆ ಸಪದಿ ದದರ್ಶಿರೇ ಮಾಯಿ ಗೋಮಾಯವಃ ತೇ. ಈ ಪದ್ಯವು ಕೂಡ ಉಭಯ ಪರವಾಗಿ ಅರ್ಥವನ್ನು ಹೇಳ್ತಾ ಇದೆ. ಈ ಪದ್ಯದಲ್ಲಿರ್ತಕ್ಕಂಥ ಪ್ರಧಾನ ವಾಕ್ಯ ಯಾವುದು ಅಂದರೆ ತ್ವದ್ವ್ಯಾಖ್ಯಾ ಸಿಂಹನಾದೆ ಸಪದಿ ತೇ ಮಾಯಿ ಗೋಮಾಯವಃ ಸಪದಿ ದದರ್ಶಿರೇ. ಇದು ಪ್ರಧಾನವಾದ ವಾಕ್ಯ ಈ ಪದ್ಯದಲ್ಲಿ, ಮೇನ್ ಸೆಂಟೆನ್ಸು. ನಿಮ್ಮ ವ್ಯಾಖ್ಯಾನವೆಂಬ ಸಿಂಹನಾದವು ಮೊಳಗುತ್ತಾ ಇರಲು ಕಪಟಿಗಳಾದ ಎದರು ಪಕ್ಷದ ನರಿಗಳು ನೋಡಲ್ಪಟ್ಟರು ಅಂತ. ಆಕ್ರೋಶಂತಹ ನಿರಾಶಾಹ. ಆಕ್ರೋಶಂತಹ ಅಂದರೆ ಗೋಳಾಡ್ತಾ ಇದ್ದಾರೆ, ಜೋರಾಗಿ ಕೂಗಾಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ತಮ್ಮ ಸಂಗಡಿಗಳನ್ನು ಕರಿತಾ ಇದ್ದಾರೆ ಅಂತ ಅರ್ಥ. ನಮಗೇನು ಗತಿ ಇನ್ನು ಅಂತ ಗೋಳಾಡ್ತಾ
ಪ್ರಲಾಪ ಮಾಡ್ತಾ ಇದ್ದಾರೆ. ಏನು ಉಪಾಯ ಮಾಡಬೇಕೀಗ, ನಮಗೇನು ಗತಿ, ಯಾರನ್ನು ಶರಣು ಹೋಗಬೇಕು ಎಂಬುದಾಗಿ ಪರಸ್ಪರ ಆಹ್ವಾನಿಸ್ಕೊಳ್ತಾ ಇದ್ದಾರೆ ಅಂತ. ಆಕ್ರೋಶಂತಹ ನಿರಾಶಾಃ ಭಯಭರ ವಿವಶ ಶ್ವಾಸಯಾಶ್ಚಿನ್ನದರ್ಪಾಃ. ವಾಶಂತಹ, ವಾಶಂತಹ ವಾಶ್ರುಧಾತು, ವಾಶ್ರುಧಾತುವಿನ ಮೇಲೆ ಶತ್ರು ಪ್ರತ್ಯಯ, ವಾಶ್ರು ಶಬ್ದ ಮಾಡೋದು ಅಂತ ಅರ್ಥ, ಧ್ವನಿ ಮಾಡೋದು. ಮಾಯಿ ಗೋಮಾಯವಹ, ನರಿಗಳು ಕೂಗುವ ಹಾಗೆ ಅರಸ್ತಾ ಇದ್ದಾರೆ ಅಂತ ಅರ್ಥ. ವಾಶಂತಹ ಧಾವಂತಹ ಓಡ್ತಾ ಇದ್ದಾರೆ. ಎಲ್ಲಿ ಓಡ್ತಾ ಇದ್ದಾರೆ? 10 ದಿಕ್ಕುಗಳಿಗೂ ಓಡ್ತಾ ಇದ್ದಾರೆ. ಆಶಾದಶಾಹ, ಆಶಾದಶಾಹ 10 ದಿಕ್ಕುಗಳ ಕಡೆಗೂ ಓಡ್ತಾ ಇದ್ದಾರೆ. ಅಂತಹ ಇವರು ಬೊಬ್ಬಿಡ್ತಾ ಇದ್ದಾರೆ. ಅಯ್ಯೋ ಏನು ಮಾಡೋದು ಅಂತ ಗೋಳಾಡ್ತಾ ಇದ್ದಾರೆ. ಯಾರು? ಕುಧಿಯಾಂ. ಕುಧಿಯಾಂ ಅಂದರೆ ಕುತ್ಸಿತ ಬುದ್ಧೀನಾಂ. ಕುಧಿಯಾಂ ಕುತ್ಸಿತವಾದ ಬುದ್ಧಿ ಉಳ್ಳವರು. ಕುತ್ಸಿತಾಧೀಹಿ ಯೇಷಾಂತೆ ಕುಧಿಯಃ ತೇಷಾಂ. ಕುತ್ಸಿತ ಬುದ್ಧಿಗಳು, ಹಾಳು ಬುದ್ಧಿಯುಳ್ಳಂತಹ ನಮಗೆ, ನಮಗಿಂತ ಬಲಿಷ್ಠರಾದೊಡನೆ ವಿರೋಧ ಕಟ್ಟಿಕೊಂಡು ದಡ್ಡತನ ಮಾಡಿದಂತಹ ನಮಗೆ ಅಂತ ವಾಶಂತಹ ಕಿರುಚಾಡ್ತಾ ಇದ್ದಾರೆ. ಬಲಿಷ್ಠರೊಂದಿಗೆ ವಿರೋಧ ಕಟ್ಕೊಳ್ಬೇಕಾಯ್ತಲ್ಲ ನಾವು, ಮಧ್ವಾಚಾರ್ಯರೊಂದಿಗೆ ವಿರೋಧ ಕಟ್ಕೊಳ್ಬೇಕಾಗಿತ್ತಲ್ಲ ನಾವು, ಹಾಳಾಗಿ ಹೋದ್ವಿ ನಾವು. ಅಂತ ಹಾಳಾದ ನಮಗೆ ದೇಶನಾಶ, ದೇಶ ಬಿಟ್ಟು ಓಡಬೇಕಷ್ಟೇ ಇನ್ನು. ದೇಶನಾಶ, ಸ್ಥಾನಭ್ರಂಶ ಬಂದೊದಗಿದೆ. ಬತ ಅಯ್ಯೋ ಇತಿ, ಈ ರೀತಿಯಾಗಿ ನಾಶಂ ವಾಶಂತಹ, ತಮ್ಮ ನಾಶವನ್ನು ಕೂಕೊಡ್ತಾ ಇದ್ದಾರೆ. ನಾವು ಬಲವದ್ ವಿರೋಧ ಕಟ್ಕೊಂಡಿದ್ದೇವೆ, ಅದರಿಂದ ಹಾಳಾದೆವು. ಈಗ ಇಲ್ಲಿ ನಿಲ್ಲುವ ಹಾಗಿಲ್ಲ, ಈ ಸ್ಥಳ ಬಿಟ್ಟು ಓಡಿ ಹೋಗಬೇಕಾಯ್ತಲ್ಲ, ಅಯ್ಯೋ ಅಂತ ಓಡ್ತಾ ಇದ್ದಾರೆ ಅಂತ ಅರ್ಥ. ಇದು ಒಂದು ರೀತಿಯ ಅರ್ಥ. ಇದಕ್ಕಿಂತಲೂ ಸ್ವಲ್ಪ ಸ್ವಾರಸ್ಯವಾಗಿ ಅರ್ಥ ಹೇಳಲಿಕ್ಕೂ ಬರುತ್ತೆ. ಹೇಗೆ ಅಂದರೆ, ಕುಧಿಯಾಂ ನಾಶಂ ದೇಶನಾಶಃ ತು ಬತ ಇತಿ ವಾಶಂತಹ. ದುರ್ಬುದ್ಧಿಯುಳ್ಳಂತಹ ತಮ್ಮ ನಾಶವನ್ನೇ ದೇಶವೇ ಹಾಳಾಗೋಯ್ತು ಅಲ್ಲ ಅಂತ. ಹಾಗೆ ನೋಡಿ, ನಾಶ ದೇಶದಾಗಿರಲ್ಲ, ತಮ್ಮ ನಾಶ ಆಗ್ತಾ ಇರುತ್ತದೆ. ಈಗ ನಮ್ಮಲ್ಲೇ ಇದ್ದಾರೆ, ನಮ್ಮ ದೇಶದಲ್ಲಿ ಅವರ ನಾಶ ಆಗ್ತಾ ಇರ್ತದೆ. ದೇಶವೇ ನಾಶ ಆಗೋಯ್ತು, ಬೇರೆ ದೇಶಕ್ಕೆ ಹೋಗ್ತಾರೆ. ಬೇರೆ ದೇಶಕ್ಕೆ ಹೋಗಿ ಈ ದೇಶದಲ್ಲಿ ತಮ್ಮ ಸ್ಥಿತಿಗತಿ ನೆಟ್ಟಗಿಲ್ಲ, ಎಲ್ಲ ಸ್ಥಾನ ಕಳ್ಕೊಂಡು ಬೀದಿ ಪಾಲಾಗತಕ್ಕಂಥ ಪರಿಸ್ಥಿತಿಯಲ್ಲಿ ಬೇರೆ ದೇಶಕ್ಕೆ ಹೋಗಿ ಹೇಳ್ತಾರೆ, ಅಯ್ಯೋ ಭಾರತ ದೇಶ ಹಾಳು ಮಾಡ್ತಾ ಇದ್ದಾರೆ ಅಂತ, ದೇಶವೇ ಹಾಳಾಗೋಯಿತು ಅಂತ. ದೇಶ ಹಾಳಾಗಿದ್ದಲ್ಲ, ಅವರು ಹಾಳಾಗ್ತಾ ಇರೋದು. ತಮ್ಮ ನಾಶವನ್ನೇ ಕುದಿಯಾಂ ನಾಶಂ ದೇಶನಾಶಃ ಇತಿ ವಾ ಆಶಂತಹ. ತಮ್ಮ ನಾಶವನ್ನೇ ದೇಶದ ನಾಶ ಅಂತ ಸಾರ್ತಾ ಇದ್ದಾರೆ. ನಾಶವಾಗಿದ್ದವರು, ಅವರು ಹಾಳಾಗ್ತಾ ಹೋಗ್ತಾ ಇದ್ದಾರೆ, ಅವರು ಸ್ಥಾನಭ್ರಷ್ಟರಾಗ್ತಾ ಇದ್ದಾರೆ. ಅದನ್ನು ಏನೂ ಅರಿಯದ ಅಮಾಯಕ ಜನರ ಮುಂದೆ ಹೋಗಿ ಈ ದೇಶ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳೋದು. ದೇಶ ಹಾಳಾಗ್ತಾ ಇಲ್ಲ, ಅವರು ಹಾಳಾಗ್ತಾ ಇರೋದು. ನೋಡಿ, ಈ ಅರ್ಥ ಚೆನ್ನಾಗಿದೆ ಅದಕ್ಕಿಂತ. ನಾಶಂ ಕುದಿಯಾಂ ನಾಶಂ, ಕುತ್ಸಿತ ಬುದ್ಧಿಯುಳ್ಳಂತಹ ತಮ್ಮ ನಾಶವನ್ನು ದೇಶನಾಶ, ತಮ್ಮ ನಾಶವನ್ನೇ ದೇಶವೇ ಹಾಳಾಗೋಯಿತು ಅಂತ ದೇಶದ ನಾಶ ಎಂಬುದಾಗಿ ಅವರು ಆ ರೀತಿಯಲ್ಲಿ ಬೊಬ್ಬಿಡ್ತಾ ಇದ್ದಾರೆ. ಇದೇ ವಿಚಾರ ಮಧ್ವದಲ್ಲಿ ಬರ್ತದೆ. ತತ್ರಾನಂತ ಸ್ವಾಂತ ವೇದಾಂತ ಸಿಂಹೆ ಮುಖ್ಯ ವ್ಯಾಖ್ಯಾನಿ ಸ್ವನೇ ಜೃಂಭಮಾಣೆ ಸದ್ಯೋ ಮಾದ್ಯದ್ವಾದಿದಂತೀಂದ್ರ ಭೀಮೆ ಕ್ಷೋಭೋ ಮಾಯ ಭೇಜೆ ಕ್ಷೋಭೋ ಮಾಯುಗೋ ಮಾಯುಯೂಥೈ. ಅಲ್ಲಿ ಇದೇ ವಿಚಾರ ಬರ್ತದೆ. ಈ ರೀತಿಯಲ್ಲಿ ತಮಗೆ ಆದ ನಾಶ,
ಅದನ್ನು ದೇಶವೇ ನಾಶವಾಯಿತು ಅಂತ ಬೊಬ್ಬಿಡ್ತಾ ಇದ್ದಾರೆ ಮಾಯಾವಾದಿಗಳೆಂಬ ನರಿಗಳು. ಅವುಗಳಿಗೆ ತೀವ್ರವಾಗಿ ಕ್ಷೋಭೆ ಉಂಟಾಯಿತು. ಕ್ಷೋಭೆ ಉಂಟಾಗಿ ಓಡ್ತಾ ಇದ್ದಾರೆ ಅವರು. ಆಶಾದಶ, ಆಶಾ ಅಂದರೆ ದಿಕ್ಕು, ದಿಶಶ್ಚ ಗುಭಕ್ಕಾಷ್ಟ ಆಶಾಶ್ಚ ಹರಿತಶ್ಚತಾಹ. ಆಶಾ ಅಂದರೆ ದಿಕ್ಕು, ಪೂರ್ವಾದಿ 4 ದಿಕ್ಕು, ಆಗ್ನೇಯಾದಿ 4 ದಿಕ್ಕು, ಮೇಲೆ ಮತ್ತು ಕೆಳಗೆ, ಹೀಗೆ 10 ದಿಕ್ಕು. ಆಶಾ ದಶ, 10 ದಿಕ್ಕುಗಳಿಗೆ ಓಡ್ತಾ ಇದ್ದಾರೆ. ಭಯ, ಹೆದರಿಕೆ, ಭಯ ಭರ ವಿವಶ, ಹೆದರಿಕೆಯ ಭಾರದಿಂದ, ಹೆದರಿಕೆ ತುಂಬ ಆದ್ದರಿಂದ ವಿವಶ ಪರವಶವಾದ, ದಿಕ್ಕು ತೋರದಂತಾಗಿ ಅವರು ದಿಗ್ಮೂಢರಾಗಿ ಹೋಗ್ತಾ ಇದ್ದಾರೆ. ಭಯಭರ ವಿವಶಾಹ, ಭಯದಿಂದಾಗಿ, ಭಯದ ಭರ ತುಂಬ ಭಯ, ತುಂಬ ಭಯದಿಂದಾಗಿ ವಿವಶರಾಗಿ ಸ್ವ ಆಶಯಾಹ, ಸ್ವ ಆಶಯಾಹ, ಸ್ವ ಅಂದರೆ ತಮ್ಮ, ಆಶಯ ಅಭಿಪ್ರಾಯ, ಹೆದರಿಕೆಯ ಭಾರದಿಂದ ದಿಕ್ಕು ತೋರದಂತಾದ ತಮ್ಮ ಅಭಿಪ್ರಾಯವುಳ್ಳವರಾಗಿ. ಅಂದರೆ ಭಯ ತುಂಬ ಆದಾಗ, ಮಿತಿಮೀರಿದ ಭಯವಾದಾಗ ಏನು ಮಾಡೋದಕ್ಕೂ ತೋಚುವುದಿಲ್ಲ, ದಿಗ್ಮೂಢರಾಗಿ ಹೋಗ್ತಾರೆ. ಅಕ್ಷಯವಾದ ಭೀತಿಯಿಂದ ವ್ಯಾಕರ ಬುದ್ಧಿಯುಳ್ಳವರಾಗ್ತಾರೆ ಅಂತ ಅರ್ಥ. ಹಾಗಾಗಿ ಅವರು ಏನು ಮಾಡ್ತಾ ಇದ್ದಾರೆ, ವಿತಥ ವಿತತ ಶಪಥ ಶಾಪಾಹ, ವಿತತ ಶಪಥ ಶಾಪಾಹ. ಶಪಥ ಅಂದರೆ ಪ್ರತಿಜ್ಞೆ, ಶಾಪ ಅಂದರೆ ಶಾಪಿಸೋದು, ವಿತಥ ವ್ಯರ್ಥ. ಅವರು ಶಾಪ ಹಾಕ್ತಾ ಇದ್ದಾರೆ, ಅದೆಲ್ಲ ವ್ಯರ್ಥ, ವ್ಯರ್ಥವಾಗಿ ಹಾಳಾಗಿ ಹೋಗುವಂಥ ಶಾಪ ಹಾಕ್ತಾರೆ. ಆದರೆ ಅವರ ಪ್ರತಿಜ್ಞೆ, ಅವರ ಶಾಪ ಎಲ್ಲವೂ ವ್ಯರ್ಥ. ವಿತಥ ಶಪಥ ಶಾಪಾಹ, ಅವರೇನು ಬೈತಾ ಇದ್ದಾರೆ, ಶಾಪಿಸ್ತಾ ಇದ್ದಾರೆ, ಏನೇನೋ ಪ್ರತಿಜ್ಞೆ ಮಾಡ್ತಾರೆ, ಅದೆಲ್ಲವೂ ಕೂಡ ವ್ಯರ್ಥ. ವಿತಥ ಶಾಪ. ಅಶಿವಾಹ, ಶಿವ ಅಶಿವ ಎರಡೂ ಅರ್ಥ ಮಾಡ್ಬೋದು. ಶಿವ ಅಂದರೆ ಮಂಗಳ, ಅಶಿವ ಅಂದರೆ ಅಮಂಗಳ. ವಿತಥವಾದ ವ್ಯರ್ಥವಾದ ಶಪಥ ಶಾಪಗಳು, ತಮ್ಮ ಪ್ರತಿಜ್ಞೆ ಹಾಗೂ ದ್ವೈತಿಗಳಿಗೆ ಬೈತಾ ಇದ್ದಾರೆ. ಅವೆರಡೂ ವಿತಥ ವ್ಯರ್ಥ, ಏನು ಮಾಡಲಿಕ್ಕೆ ಆಗೋಲ್ಲ ಅವರಿಗೆ. ಅಂತಹ ವಿತಥವಾದ ಶಪಥ ಶಾಪ ಇವುಗಳೇ ಅಮಂಗಲ. ಅವರು ಮಾಡಿದಂತಹ ಪ್ರತಿಜ್ಞೆ, ಶಾಪ ಅವೆಲ್ಲ ವ್ಯರ್ಥವಾದ್ದರಿಂದ ಅಮಂಗಳ ಸ್ವರೂಪ ಅಂತ ಅರ್ಥ. ಈ ಮಧ್ವನನ್ನು ನಾವು ಜಯಿಸಿಬಿಡ್ತೇವೆ ಅಂತ ಶಪಥ ಮಾಡ್ತಾರೆ. ಇವ ಬಂದಿದ್ದಾನಲ್ಲ ಮಧ್ವ, ಇವನನ್ನು ಶಪಿಸಿಬಿಡ್ತೇವೆ, ಇವನನ್ನು ಜಯಿಸಿಬಿಡ್ತೇವೆ ಅಂತ ಶಪಥ. ಯಾವಾಗ ಜಯಿಸ್ಲಿಕ್ಕೆ ಆಗುವುದಿಲ್ಲವೋ ಆಗ ಅವರನ್ನು ಬಾಯಿಗೆ ಬಂದಂತೆ ಶಪಿಸುವುದು. ಹೀಗೆ ಆಚಾರ್ಯರಿಗೆ ಅವರ ಶಾಪವೂ ತಟ್ಟುವುದಿಲ್ಲ. ಶಪಿಸಿ ಶಪಿಸಿ ತಮ್ಮ ದುರ್ಬುದ್ಧಿನ ತೋರಿಸ್ಕೊಳ್ತಾ ಇದ್ದಾರೆ ಅನ್ನೋದು ವಿತತ ಶಪಥ ಶಾಪ ಆಶಿವ ಅಂತ ಒಂದು ಅರ್ಥ. ಇನ್ನೊಂದು ವಿತತವಾದ ಶಪಥ ಶಾಪಗಳು, ಅವುಗಳಿಂದಾಗಿ ಅಶಿವಾಹ, ವಿತಥ ಅಂದರೆ ವ್ಯರ್ಥವಾದ ಅವರ ಪ್ರತಿಜ್ಞೆ, ಅವರ ಪ್ರತಿಜ್ಞೆಯೂ ವ್ಯರ್ಥವಾಗಿ ಹೋಯಿತು, ಅವರ ಶಾಪವೂ ವ್ಯರ್ಥವಾಗಿ ಹೋಯಿತು. ಹೀಗೆ ಅವರ ಆಶಯ ಅದು ಭ್ರಷ್ಟವಾಗಿ ಹೋಯಿತು. ಅವರು ಏನು ಅಂದ್ಕೊಂಡಿದ್ರು ಅದು ಆಗಲಿಲ್ಲ. ಅದರಿಂದ ಅಮಂಗಳರಾಗಿದ್ದಾರೆ ಅಂತ ಅರ್ಥ. ಇದು ಎರಡನೇ ಅರ್ಥ. ಇನ್ನೊಂದು ಅರ್ಥ, ವಿತತ ಶಪಥ ಶಾಪಾಶಿವ ಅಂದರೆ ಈ ಮಧ್ವನನ್ನು ವಾದದಲ್ಲಿ ಸೋಲಿಸಲಿಕ್ಕೆ ನಮ್ಮ ಸಿದ್ಧಾಂತವನ್ನು ಸಾಧಿಸ್ತೇವೆ ಅಂತ ಶಪಥ ಮಾಡಿದ್ರು. ಆ ಶಪಥ ವ್ಯರ್ಥವಾಗಿ ಹೋಯಿತು. ವಿತತ ವ್ಯರ್ಥ ಶಪಥ, ತಮ್ಮ ಪಕ್ಷ ಸ್ಥಾಪನೆ ಮಾಡಬೇಕು, ಪರಪಕ್ಷ ನಿರಾಕರಣೆ ಮಾಡಬೇಕೆಂಬ ಪ್ರತಿಜ್ಞೆ, ಇದು ವ್ಯರ್ಥ ಆಯಿತು, ವಿತತ ಶಪಥ. ಇನ್ನು ಶಾಪ, ಮಧ್ವಾಚಾರ್ಯ ಇವರು ಶಾಪ ಕೊಟ್ಟರೆ ಅದು ಅಮಂಗಳ. ಯಾಕೆಂದರೆ ಮಹನೀಯರನ್ನು ಶಪಿಸೋದು, ಅದರಿಂದ ಅವರಿಗೇನು ಹಾನಿ ಇಲ್ಲ. ಶಾಪ ಹಾಕಿದವನಿಗೆ ಅಮಂಗಳ ಆಗೋದು. ಅಂಥವ್ರಿಗೆ ಶಾಪ ಹಾಕಿದರೆ, ಮಹಾತ್ಮರಿಗೆ ಶಾಪ ಹಾಕಿದರೆ ಯಾವನು ಶಪಿಸಿದ್ದಾನೋ ಅವನಿಗೆ ಅಮಂಗಳ ಆಗತ್ತೆ ಹೊರತು ಶಪಿಸಲ್ಪಟ್ಟಂತಹ ವ್ಯಕ್ತಿಗೆ ಏನೂ ಹಾನಿಯಾಗುವುದಿಲ್ಲ. ಆದ್ದರಿಂದ ಶಾಪ ಹಾಕಿದವನಿಗೆ ಅಮಂಗಳ. ಹೀಗೆ ವಿತತ ಶಪಥ ಶಾಪ ಆಶಿವಾಹ.
ಹೀಗೆ 3 ರೀತಿಯಲ್ಲಿ ಈ ಪದಕ್ಕೆ ಅರ್ಥವನ್ನು ಹೇಳ್ಬೋದು. ಹೀಗೆ ಮಧ್ವಾಚಾರ್ಯರನ್ನು ಅವರ ಸಿದ್ಧಾಂತವನ್ನು ಖಂಡಿಸ್ತೇವೆ, ನಮ್ಮ ಪಕ್ಷವನ್ನು ಸ್ಥಾಪನೆ ಮಾಡ್ತೇವೆ ಅಂತ ಪ್ರತಿಜ್ಞೆ. ಅದು ಮಾಡಲಿಕ್ಕಾಗದೆ ಈ ಮಧ್ವಾಚಾರ್ಯ ಹಾಳಾಗಿ ಹೋಗಲಿ ಅಂತ ಅವರ ಮೇಲೆ ಶಾಪ ಹಾಕ್ತಾ ಇರುವಂಥದ್ದು. ಇದರಿಂದ ಅಶಿವಾಹ ಭ್ರಷ್ಟ ಪ್ರತಿಜ್ಞೆ ಉಳ್ಳವರಾದ್ದರಿಂದ ಅಮಂಗಳ ಸ್ವರೂಪರಾಗಿರ್ತಕ್ಕಂಥ ಅವರು ಸಪದಿ ಅಂದರೆ ಕೂಡಲೇ ತಕ್ಷಣವೇ ಏನಾಯಿತು, ತಕ್ಷಣ ಅವರು ಓಡ್ತಾ ಇದ್ದಾರೆ. ಮಾಯಿ ಗೋಮಾಯವಹ, ಗೋಮಾಯ ಅಂದರೆ ನರಿ. ನರಿ ಮೋಸ ಮಾಡಲಿಕ್ಕೆ ಪ್ರಸಿದ್ಧಿ, ಮೋಸ ಮಾಡೋರಿಗೆ ನರಿ ಬುದ್ಧಿ ಅಂತ ಹೇಳೋದು. ಅದಕ್ಕೆ ನರಿ ಮೋಸಕ್ಕೂ ಕ್ಷುಲ್ಲಕತನಕ್ಕೂ ಪುಕ್ಕರತನಕ್ಕೂ ಪ್ರಸಿದ್ಧಿ. ಇನ್ನು ಮಾಯಿ ಅಂದರೆ ಮಾಯಾವಾದಿ. ನರಿಗಳ ಹಾಗೆ ಇರತಕ್ಕಂಥ ಮಾಯಾವಾದಿಗಳು, ನರಿಗಳಂತೆ ಕ್ಷುಲ್ಲಕರಾದವರು, ವಂಚಕರು, ಪುಕ್ಕರರು ಎಂಬ ಅರ್ಥದಲ್ಲಿ ಮಾಯಿ ಗೋಮಾಯವಹ ಅಂತ ಹೇಳ್ತಿದ್ದಾರೆ. ಹೀಗೆ ಇಲ್ಲಿರತಕ್ಕಂತಹ ಪದಗಳಿಗೆ ಅರ್ಥವನ್ನು ಹೇಳ್ತಾ ಹೋಗ್ಲಿಕ್ಕಾಗತ್ತೆ. ಉಭಯಪರವಾಗಿರತಕ್ಕಂಥ ಅರ್ಥವನ್ನು ನೋಡ್ತಾ ಹೋಗೋಣ. ಮೊದಲು ಹರಿಪರವಾಗಿರ್ತಕ್ಕಂಥ ಅರ್ಥ. ಹೇ ವೇದವ್ಯಾಸ, ಎಲೆ ವೇದವ್ಯಾಸರೇ, ತ್ವದ್ವ್ಯಾಖ್ಯಾ ಸಿಂಹನಾದೆ, ನಿಮ್ಮ ವ್ಯಾಖ್ಯಾ ಗ್ರಂಥ ರಚನೆ ಎಂಬ ಸಿಂಹನಾದೆ, ಸಿಂಹಗರ್ಜನೆಯು ವಿಜೃಂಭಿಸುತ್ತಿರಲು, ತೇ ಆ ಮಾಯಿ ಗೋಮಾಯವಹ, ನರಿಗಳಂತೆ ವಂಚಕರು, ಕ್ಷುಲ್ಲಕರು, ಪುಕ್ಕರರೂ ಆದಂತಹ ಮಾಯಾವಾದಿಗಳು ಸಪದಿ ಕೂಡಲೇ ಆ ಸಮಯದಲ್ಲಿ ಆಕ್ರೋಶಂತಹ, ನಮಗೆ ಇನ್ನೇನು ಗತಿ, ಎಲ್ಲಿಗೆ ಹೋಗೋಣ, ಯಾರನ್ನು ಮೊರೆ ಹೋಗೋಣ ಎಂದು ಕಿರ್ಚಿಕೊಳ್ತಾ ಅಥವಾ ಪರಸ್ಪರ ಕರೆಯುತ್ತಾ ನಿರಾಶಾಹ, ನೈರಾಶ್ಯವನ್ನು ಹೊಂದಿದವರಾಗಿ, ಭಯಭರ ವಿವಶ ಶ್ವಾಸಯಾಹ, ಭಯ ಅತಿಶಯವಾದ ಭಯದಿಂದ ಹೆದರಿ, ಭಯಭರ ಅತಿಶಯವಾದ ಭಯದಿಂದ ಹೆದರಿ, ದಿಕ್ಕು ತೋರದಂತಹ ಅಭಿಪ್ರಾಯವುಳ್ಳವರಾಗಿ, ಛಿನ್ನದರ್ಪಾಹ, ತಮ್ಮ ಗರ್ವಭಂಗವಾದವರಾಗಿ, ಕುಧಿಯಾಂ ಅಂದರೆ ಕುಚ್ಚಿತವಾಗಿರ್ತಕ್ಕಂತಹ ಹಾಳು ಬುದ್ಧಿಯುಳ್ಳಂತಹ ನಮಗೆ, ದೇಶನಾಶಹತು ಸ್ಥಾನಭ್ರಂಶವಾಯಿತಲ್ಲ, ಬತ ಅಯ್ಯೋ ಇತಿ, ಈ ರೀತಿಯಾಗಿ ನಾಶಂ ವಾಶಂತಹ, ತಮ್ಮ ನಾಶವನ್ನು ವಾಶಂತಹ ಹೇಳಿಕೊಳ್ಳುತ್ತಾ, ಕುಧಿಯಾಂ ದುರ್ಬುದ್ಧಿಯುಳ್ಳ ತಮ್ಮ ನಾಶಂ ನಾಶವನ್ನೇ, ದೇಶನಾಶಹಾತು ಅಯ್ಯೋ ದೇಶವೇ ನಾಶವಾಗಿ ಹೋಯ್ತಲ್ಲ ಇತಿ, ಈ ರೀತಿಯಾಗಿ ವಾಶಂತಹ ಹೇಳಿಕೊಳ್ಳುತ್ತಾ, ಆಶಾದಶ ಅಥವಾ ದಶ ಆಶಾಹ ಅಂತ ಆಚೀಚೆ ಮಾಡ್ಕೋಬೋದು. ದಶ ಆಶಾ 10 ದಿಕ್ಕುಗಳಿಗೂ ಆಶು ಬೇಗನೆ, ಧಾವಂತಹ ಪಲಾಯನ ಮಾಡುತ್ತಾ, ಅಶ್ಲೀಲಶೀಲಾಹ ನಿಂದ್ಯವಾದ ಸ್ವಭಾವ ಉಳ್ಳವರಾಗಿ, ವಿತತ ಶಪಥ ಶಾಪಾಶಿವಾಹ ತಮ್ಮ ಪ್ರತಿಜ್ಞೆಯು ಭಂಗವಾದ್ದರಿಂದ, ಮಹಾತ್ಮರನ್ನು ಶಪಿಸಿದ್ದೂ ವ್ಯರ್ಥವಾದ್ದರಿಂದ ಅಮಂಗಳರಾದ, ಪ್ರತಿಜ್ಞಾಭಂಗವೂ ಆಗುವ ಜೊತೆಗೆ ಮಹಾತ್ಮರನ್ನು ನಿಂದಿಸಿದ ಅಮಂಗಳ ಸ್ವರೂಪವುಳ್ಳವರಾಗಿ, ಶಾಂತಿ ಶೌರ್ಯಾಹ, ಶೌರ್ಯವು ಅಡಗಿ ಹೋಯಿತು, ಶಾಂತ ಶೌರ್ಯಾಹ ಅವರ ಶೌರ್ಯ ಶಾಂತವಾಗಿ ಹೋಯಿತು, ಅಡಗಿ ಹೋದವರಾಗಿ, ಅಡಗಿದ ಶೌರ್ಯವುಳ್ಳವರಾಗಿ, ದದರ್ಶಿರೇ ಜನರಿಂದ ನೋಡಲ್ಪಟ್ಟರು, ಜನರ ಕಣ್ಣಿಗೆ ಕಾಣಿಸಿದರು ಅಂತ ಒಂದು ಅರ್ಥ, ಹರಿಪರವಾದ ಒಂದು ಅರ್ಥ. ಇನ್ನು ವಾಯುಪರವಾದ ಅರ್ಥ, ಹೇ ಮಧ್ವಾಚಾರ್ಯರೇ, ತ್ವದ್ವ್ಯಾಖ್ಯಾ ಸಿಂಹನಾದೆ, ನಿಮ್ಮ ಗ್ರಂಥ ರಚನೆ ಎಂಬ ಸಿಂಹನಾದವು ಆಗುತ್ತಿರಲು, ತೇ ಅವರು, ತೇ ಆ ಮಾಯಿ ಗೋಮಾಯವಹ ನರಿಗಳಂತೆ ವಂಚಕರು, ಕ್ಷುಲ್ಲಕರು, ಭೀರಗಳೂ ಆದಂತಹ ಮಾಯಾವಾದಿಗಳು, ಸಪದಿ ಶೀಘ್ರವಾಗಿ ಆ ಸಮಯದಲ್ಲಿ ಆಕ್ರೋಶಂತಹ, ನಮಗಿನ್ನೇನು ಗತಿ, ಎಲ್ಲಿ ಹೋಗೋಣ, ಯಾರನ್ನು ಮೊರೆ ಹೋಗೋಣ ಅಂತ ಕಿರಿಚಿಕೊಳ್ಳುತ್ತಾ, ನಿರಾಶಾಹ ನೈರಾಶ್ಯವನ್ನು ಹೊಂದಿದವರಾಗಿ, ಭಯಭರ ವಿವಶ ಶ್ವಾಸಯಾಹ ಅತಿಶಯವಾದ ಭೀತಿಯಿಂದ
ಹೆದರಿ ದಿಕ್ಕು ತೋರದಂತಾದ ಅಭಿಪ್ರಾಯವುಳ್ಳವರಾಗಿ, ಛಿನ್ನದರ್ಪಾಹ ಸೊಕ್ಕು ಮುರಿದವರಾಗಿ, ಕುಧಿಯಾಂ ಅಸ್ಮಾಕಂ ಹಾಳು ಬುದ್ಧಿಯುಳ್ಳಂತಹ ನಮಗೆ, ದೇಶನಾಶಹತು ಸ್ಥಾನಭ್ರಂಶವಾಯಿತಲ್ಲ, ಬತ ಅಯ್ಯೋ ಇತಿ ಈ ರೀತಿಯಾಗಿ, ನಾಶಂ ವಾಶಂತಹ ತಮ್ಮ ನಾಶವನ್ನು ಹೇಳಿಕೊಳ್ಳುತ್ತಾ, ಅಥವಾ ಕುಧಿಯಾಂ ದುರ್ಬುದ್ಧಿಯುಳ್ಳ ತಮ್ಮ ನಾಶಂ ನಾಶವನ್ನೇ, ದೇಶನಾಶ ದೇಶವೇ ನಾಶವಾಗಿ ಹೋಯ್ತಲ್ಲ ಇತಿ ಈ ರೀತಿಯಾಗಿ ವಾಶಂತ ಹೇಳಿಕೊಳ್ಳುತ್ತಾ, ದಶ ದಿಶಃ ದಶ ಆಶಾಹ 10 ದಿಕ್ಕುಗಳಿಗೂ ಆಶು ಬೇಗನೆ, ಧಾವಂತಹ ಓಡುತ್ತಾ, ಅಶ್ಲೀಲಶೀಲಾಹ ನಿಂದ್ಯವಾದ ಸ್ವಭಾವ ಉಳ್ಳವರೂ, ವಿತತ ಶಪಥ ಶಾಪಾಶಿವಾಹ ತಮ್ಮ ಪ್ರತಿಜ್ಞೆ ಭಂಗವಾದ್ದರಿಂದ, ಮಹಾತ್ಮರನ್ನು ಶಪಿಸಿದ್ದು ವ್ಯರ್ಥವಾದ್ದರಿಂದ ಅಮಂಗಳರಾಗಿ, ಶಾಂತಶೌರ್ಯಾಹ ತಮ್ಮ ಪ್ರತಾಪವು ಅಡಗಿ ಹೋದವರಾಗಿ, ಜನರಿಂದ ದದರ್ಶಿರೇ ನೋಡಲ್ಪಟ್ಟರು. ಇದು ಅನ್ವಯಾನುಸಾರ ಪದ ಅರ್ಥ. ಇನ್ನು ಇದನ್ನು ಸಜ್ಜನರ ಪರವಾಗಿಯೂ ಹೇಳ್ಬೋದು. ಈ ರೀತಿಯಾಗಿ ಮಾಯಾವಾದಿಗಳು ಜನರಿಂದ ಈ ರೀತಿ ನೋಡಲ್ಪಟ್ಟರು ಅಂತ ಮಾಯಾವಾದಿ ಪರವಾಗಿ ಒಂದು ಅರ್ಥ. ಇನ್ನು ಸಜ್ಜನರಿಗೆ ಏನಾಯಿತು, ಮಧ್ವಾಚಾರ್ಯರ ಅವತಾರದಿಂದ, ಮಧ್ವಾಚಾರ್ಯ ಗ್ರಂಥ ರಚನೆಯಿಂದ ಮಾಯಾವಾದಿಗಳಿಗೆ ಯಾವ ಥರ ಸ್ಥಿತಿ ಆಯಿತು ಅನ್ನೋದು ಒಂದು ಅರ್ಥ. ಇನ್ನು ಸಜ್ಜನರಿಗೆ ಏನಾಯಿತು ಅದನ್ನು ಇದೇ ಪದ್ಯದಿಂದ ಹೇಳಲಿಕ್ಕೆ ಆಗತ್ತೆ. ಹೇಗೆ ಅಂದರೆ, ಅಶ್ಲೀಲಶೀಲಾಹ ಅನ್ನಲ್ಲಿ ಬಿಡಿಸ್ಬೇಕು, ಅಶ್ಲೀಲಶೀಲಾಹ. ಅಂದರೆ ವೇದವ್ಯಾಸರಿಗೆ ಸಂಬೋಧನೆ. ಅಹ ಪುರಾಣರ್ಷಿ ಅಂತ ಕೋಶ. ಅಂದರೆ ವೇದವ್ಯಾಸರು. ವೇದವ್ಯಾಸರೇ, ಅಮ್ಮಹ ಪುರಾಣರ್ಷಿ ವ್ಯಾಸ ಶಾಖಾ ಸಹಸ್ರದೃಕ್ ಎಂಬ ಮಾತಿದೆ. ಆದ್ದರಿಂದ ಅಕಾರ ವೇದವ್ಯಾಸರಿಗೆ ಸಂಬೋಧನೆ ಆಗತ್ತೆ. ಇನ್ನು ಮಧ್ವಾಚಾರ್ಯ ಇಟ್ಕೊಳ್ಳುವಾಗ ಅಂದರೆ ವೇದವ್ಯಾಸರ ಶಿಷ್ಯರಾಗಿರತಕ್ಕಂತಹ ಮಧ್ವಾಚಾರ್ಯರಿಂದ ಲಕ್ಷಣ ಇಟ್ಕೊಳ್ಬೇಕು. ವೇದವ್ಯಾಸರೇ, ಮಧ್ವಾಚಾರ್ಯರೇ, ಶ್ಲೀಲಶೀಲಾಹ ಶ್ಲೀಲಶೀಲಾಹ ಅಂತ ಅಲ್ಲಿ ಬಿಡಿಸ್ಕೊಳ್ಬೇಕು. ಹೇ ವೇದವ್ಯಾಸರೇ ಮತ್ತು ಶಿಷ್ಯೋತ್ತಮರಾಗಿರ್ತಕ್ಕಂಥ ಮಧ್ವಾಚಾರ್ಯರೇ, ತ್ವದ್ವ್ಯಾಖ್ಯಾ ಸಿಂಹನಾದೆ, ತ್ವತ್ತು ನಿಮ್ಮ ವ್ಯಾಖ್ಯಾ ಗ್ರಂಥ ರಚನೆ ಮತ್ತು ಪ್ರವಚನವೆಂಬ ಸಿಂಹನಾದೆ ಸಿಂಹಧ್ವನಿಯು ಕೇಳಿಸುತ್ತಿರಲು, ತೇ ಅಂದರೆ ನಿಮ್ಮಿಂದ ಉಪದಿಷ್ಟರಾಗಿರತಕ್ಕಂತಹ, ಇಲ್ಲಿ ಮಾಯಿ ಗೋಮಾಯ ಪದ ಬಿಟ್ಬಿಡಬೇಕು, ಅದನ್ನು ಆ ಪದನ ತಗೊಳ್ಕೋಬಾರ್ದು ಈ ಅರ್ಥ ಹೇಳುವಾಗ. ಶ್ಲೀಲಶೀಲಾಹ ಯೋಗ್ಯವಾದ ಸ್ವಭಾವವುಳ್ಳ ಸಜ್ಜನರು, ಕುಧಿಯಾಂ ಅಂದರೆ ನಮ್ಮ ಕುಚ್ಚಿತ ಶಾಸ್ತ್ರದಲ್ಲಿ ಬುದ್ಧಿಯುಳ್ಳಂತಹ ನಮಗೆ, ಈ ನೀವು ಬರೋ ಮೊದಲು ನಮಗೆ ಕುಚ್ಚಿತವಾದ ಶಾಸ್ತ್ರದಲ್ಲಿ ಬುದ್ಧಿ ಇತ್ತು, ಅಂತಹ ನಮಗೆ ದೇಶನಾಶಹತು ಲಭಿಸಬೇಕಾಗಿರತಕ್ಕಂತಹ ವೈಕುಂಠಾದಿ ಸ್ಥಾನಗಳ ಭ್ರಂಶವು ಪ್ರಾಪ್ತಃ ಬತ ಪ್ರಾಪ್ತವಾಯ್ತಲ್ಲ, ಅಯ್ಯೋ ಇತಿ ಈ ರೀತಿಯಾಗಿ ವಾಶಂತಹ ಪ್ರಲಾಪಿಸುವವರಾಗಿ, ಆಕ್ರೋಶಂತಹ ಹರಿಯೇ ಸರ್ವೋತ್ತಮ, ವಾಯುದೇವರೇ ಜೀವೋತ್ತಮ, ನಾನು ಅವರ ದಾಸಾನುದಾಸ ಈ ರೀತಿಯಾಗಿ ಗಟ್ಟಿಯಾಗಿ ಕೂಗತಕ್ಕವರಾಗಿ, ನಿರಾಶಾಹ ಆಶಾ ಅಂದರೆ ಇಲ್ಲಿ ವಿಷಯ ವಿರಕ್ತಿ, ವಿಷಯಗಳು ವಿಷಯಾಭಿಲಾಷಿ ಇಲ್ಲದವರಾಗಿ ಅಂತ ಅರ್ಥ. ವಿಷಯಾಭಿಲಾಷೆ ಇಲ್ಲದವರಾಗಿ, ಅಲ್ಲಿ ನಿರಾಶೆ ಹೊಂದಿದವರಾಗಿ ಅಂತ ಆ ಅರ್ಥ. ಇಲ್ಲಿ ವಿಷಯಾಭಿಲಾಷೆ ರಹಿತರಾಗಿ, ಭಯಭರ ವಿವಶ ಸ್ವಾಶಯಾಹ ಭಯ ಯಾವುದು ಭಯ? ಸಾಂಸಾರಿಕ ಭಯ. ಸಾಂಸಾರಿಕ ಭಯದ ಭರ ಅಂದರೆ ಸಾಂಸಾರಿಕ ಭಯದ ಅತಿಶಯ, ಅದರಿಂದ ವಶವಾಗದ ಸ್ವಾಶಯಾಹ ಮನೋಧರ್ಮವುಳ್ಳವರಾಗಿಯೂ, ಛಿನ್ನದರ್ಪಾಹ ಅಹಂಕಾರ ಮಮಕಾರಗಳನ್ನು ತ್ಯಜಿಸಿದವರಾಗಿಯೂ, ವಿತತ ಶಪಥ ಶಾಪಾಶಿವಾಹ ವಿತಥ ವಿಶೇಷವಾಗಿ ಯಥಾರ್ಥ ಅಂತ ಅರ್ಥ. ಅಂದರೆ ವಿಶೇಷವಾಗಿ, ಅಲ್ಲಿ ವಿತತ ಅಂದರೆ ವ್ಯರ್ಥ ಅಂತ, ಇಲ್ಲಿ ಬಿಡಿಸ್ಕೋಬೇಕು. ವಿಶೇಷವಾಗಿ
ತಥಾ ಯಥಾರ್ಥಗಳಾಗಿರತಕ್ಕಂತಹ ಶಪಥ ಶಾಪ ಅನುಗ್ರಹ ಶಾಪ ಉಳ್ಳವರು ಅಂದರೆ ಶಾಪಾನುಗ್ರಹ ಶಕ್ತರೂ ಆದಂತಹ, ಆದ್ದರಿಂದಲೇ ಶಿವಾಹ ಅತ್ಯಂತ ಮಂಗಳ ಸ್ವಭಾವವುಳ್ಳವರಾದಂತಹ ಮಂಗಳ ಉಳ್ಳವರು ನಾಶಂ, ಶಂ ಅಂದರೆ ಸುಖ, ನ ವಿದ್ಯತೆ ಶಂ ಸುಖಂ ಯಸ್ಮಿನ್ ಸಹ ಇತಿ ಅಶಃ. ನಾಶ ಶಬ್ದ ಅರ್ಥ ಹೇಗೆಂದರೆ ನ ವಿದ್ಯತೆ ಶಂ ಯಸ್ಮಿನ್ ಸಹ ಅಶಃ, ನ ಅಶಃ ನಾಶಃ. ನ ವಿದ್ಯತೆ ಶಂ, ಯಾವುದರಲ್ಲಿ ಸುಖ ಇಲ್ಲವೋ ಅದು ಅಶ ಅಂದರೆ ಸಂಸಾರ, ಸುಖವು ಇಲ್ಲದ್ದು ಅಶ ಸಂಸಾರ. ನ ಅಶಃ ಅಂದರೆ ಸಂಸಾರ ಭಿನ್ನವಾಗಿರತಕ್ಕಂತಹ ಪ್ರದೇಶ, ಅರ್ಥಾತ್ ನಾಶ ಅಂದರೆ ಮೋಕ್ಷ ಅಂತ. ನ ವಿದ್ಯತೆ ಶಂ ಯಸ್ಮಿನ್ ಇತಿ ಅಶಃ ಅಂದರೆ ಸಂಸಾರ. ಶಂ ಅಂದರೆ ಸುಖ, ಅದು ಇಲ್ಲದ್ದು, ಸುಖ ಎಲ್ಲಿಲ್ಲ ಸಂಸಾರದಲ್ಲಿಲ್ಲ, ಸುಖವು ಇಲ್ಲದ್ದು ಸಂಸಾರ, ಅದು ಅಶ. ನ ಅಶಃ ಅಶಃ ನಾಶಃ, ಸಂಸಾರ ಭಿನ್ನವಾದಂತಹ ಪ್ರದೇಶ ಅಂದರೆ ದುಃಖವಿಲ್ಲದಂತಹ ಪ್ರದೇಶ. ಅದು ಯಾವುದು? ಪರಮಸುಖ ರೂಪವಾದಂತಹ, ದುಃಖದ ಸ್ಪರ್ಶವೂ ಇಲ್ಲದಂತಹ, ಚ್ಯುತಿರಹಿತವಾಗಿರತಕ್ಕಂತಹ ಮೋಕ್ಷ. ಅದಕ್ಕೆ ನಾಶ ಅಂತ ಹೆಸರು. ನೋಡಿ, ಮೋಕ್ಷಕ್ಕೆ ನಾಶ ಅಂತ ಹೆಸರು ಅರ್ಥೈಸಬಹುದು. ಅಂತಹ ದೇಶ ನಾಶ, ಅಂತಹ ನಾಶಂ ಸ್ವರೂಪಾನಂದಾವಿರ್ಭಾವ ರೂಪವಾದ ಮೋಕ್ಷವನ್ನು ಕುರಿತು, ಮೋಕ್ಷವನ್ನು ಹೊಂದಬೇಕು ಅಂತ ಧಾವಂತಹ ಓಡುವವರಾಗಿ, ತ್ವರೆಪಡುವವರಾಗಿ, ದದರ್ಶಿರೆ ನಿಮ್ಮಿಂದ ಪರಾಜಿತರಾಗಿರತಕ್ಕಂತಹ ಮಾಯಗೋಮಾಯವಹ ಅಜ್ಞಾನಿಗಳಾದ ದುರ್ಜನಮ್ಮ ನರಿಗಳು, ಶಾಂತಶೌರ್ಯ ಕ್ಷೀಣವಾದ ಪರಾಕ್ರಮವುಳ್ಳವರಾಗಿ, ಧಾವಂತಹ ಓಡುವವರಾಗಿ ಜನರಿಂದ ದದರ್ಶಿರೆ ನೋಡಲ್ಪಟ್ಟರು ಅಂತ. ಹೀಗೆ ಎರಡು ರೀತಿಯಾದ ಅರ್ಥಗಳನ್ನು ಹೇಳ್ಬೋದು. ಒಂದು ಹರಿಪರವಾದ ಅರ್ಥ, ವಾಯುಪರವಾದ ಅರ್ಥ. ಆ ಅರ್ಥವನ್ನು ಕೂಡ ಮಾಯಿಪರವಾಗಿಯೂ ಹೇಳ್ಬೋದು ಹಾಗೂ ಸಜ್ಜನರ ಪರವಾಗಿ ಕೂಡ ಹೇಳ್ಬೋದು. ಒಟ್ಟು ಈ ಪದ್ಯದಲ್ಲಿ ಹೇಳ್ತಾ ಇರೋದು ಅಂದರೆ, ಅನಾದಿ ನಿತ್ಯವಾದ ನಿರ್ಮಲ ಜ್ಞಾನ ವಿಜ್ಞಾನಗಳ ಅಪಾರ ನಿಧಿಗಳಾಗಿರತಕ್ಕಂತಹ ವೇದವ್ಯಾಸರು ಸತ್ಯಾಸ್ತ್ರ ರಚನೆ ಮಾಡಿದರು. ಮಹಾಭಾರತ ಭಾಗವತ ಆದ ಸತ್ಯಾಸ್ತ್ರ ರಚನೆ ಮಾಡಿ ಕಲಿಯ ಪ್ರೇರಣೆಯಿಂದ ರಚಿತವಾಗಿರತಕ್ಕಂತಹ ಶೈವಾದಿ ದುರಾಗಮಗಳನ್ನು ನಿರಾಸ ಮಾಡಿದರು. ಆ ಶಾಸ್ತ್ರಗಳನ್ನು ತಮ್ಮ ಶಿಷ್ಯರಿಗೆ ಪ್ರಶಿಷ್ಯರಿಗೆ ಮಹರ್ಷಿಗಳ ದ್ವಾರ ಪ್ರಚಾರ ಮಾಡಿ ಕಲಿಯ ಅಪಪ್ರಚಾರವನ್ನು ತಡೆಗಟ್ಟಿದರು. ಅಷ್ಟೊತ್ತಿಗೆ ಕಲಿಯುಗ ಪ್ರಾಪ್ತ ಆಯಿತು. ಸರ್ವಜ್ಞ ಶಿರೋಮಣಿಗಳಾಗಿರತಕ್ಕಂತಹ ಮಧ್ವಾಚಾರ್ಯರು ಸದ್ಭಾಷ್ಯಗಳನ್ನು ರಚನೆ ಮಾಡಿ ಅನಾದಿ ಪರಂಪರಾ ಪ್ರಾಪ್ತವಾಗಿರತಕ್ಕಂತಹ ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನು ಸಕಲ ಸಜ್ಜನರಿಗೂ ಬೋಧಿಸ್ತಾ, ಎಲ್ಲ ಕಡೆಯೂ ಸಂಚಾರ ಮಾಡ್ತಾ, ಪ್ರವಚನ ಮಾಡ್ತಾ, ಸಿಂಹನಾದದಂತೆ ನಿರರ್ಗಳವಾದ ತಮ್ಮ ಗಂಭೀರವಾದ ವಾಣಿಯಿಂದ ಸಕಲ ದುರ್ಮತಗಳನ್ನು ಕೂಡ ಖಂಡನೆ ಮಾಡಿ ಆ ದುರ್ವಾದಿಗಳನ್ನು ನಿವೃತ್ತರನ್ನಾಗಿ ಮಾಡಿದರು. ಇದರದ್ದೇನಾಯಿತು? ಆ ದುರ್ವಾದಿಗಳಿಗೆ ಮಧ್ವಾಚಾರ್ಯನ ಎದುರಿಸ್ತಕ್ಕಂತಹ ಸಾಮರ್ಥ್ಯ ಅದು ದೂರತೋಪಾಸ್ತ ಆಯಿತು. ಅವರಿಗೆ ಉಳಿವೇ ಇಲ್ಲದಂತಾಯಿತು. ಹೇಗೆ ಕಾಡಿನಲ್ಲೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ಹೆದರತಕ್ಕಂತಹ, ಹೇಯ ಪದಾರ್ಥಗಳಲ್ಲೇ ಆಸಕ್ತಿ ಉಳ್ಳಂತಹ ಕ್ಷುಲ್ಲಕ ಸ್ವಭಾವದ ಅಮಂಗಳ ಸ್ವರೂಪದ ನರಿಗಳು ಹೇಗೆ ಸಿಂಹದ ಗರ್ಜನೆಯನ್ನು ಕೇಳಿ ಭೀತಿಗೊಂಡು ತಳಮಳಿಸಿ ಹೋಗಿ ಓಡಿ ಹೋಗ್ತಾವೋ, ಕೂಗ್ತಾ ಕಿರಿಸ್ತಾ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡ್ತಾವೋ, ಹಾಗೆ ಈ ದುರ್ವಾದಿಗಳ ಅವಸ್ಥೆ ಆಯಿತು. ವಾದದಲ್ಲಿ ಸೋತು ಹೋಗಿಬಿಟ್ಟಿದ್ದಾರೆ. ಇವರನ್ನು ಗೆಲ್ಲಬೇಕು, ಗೆದ್ದು ಜಯಭೇರಿ ಹೊಡಿಬೇಕಂತ ದೃಢ ಪ್ರತಿಜ್ಞೆ ಮಾಡ್ತಾರೆ. ಆ ಥರ ಆಸೆ ಪಡ್ತಾರೆ. ಆ ಎಲ್ಲ ಪ್ರತಿಜ್ಞೆ, ಆಸೆ, ಆಕಾಂಕ್ಷೆಗಳೆಲ್ಲ ಮಣ್ಣು ಮುಕ್ಕಿ ಹೋದವು. ವಾದ ಮಾಡಿದ್ರೆ ತಾವೇ ನಿಸ್ಸೀಮರು ಅಂತ ಅಂದ್ಕೊಂಡಿದ್ರು. ತಮ್ಮನ್ನು ಯಾರಿಗೂ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಅಹಂಕಾರ ಇತ್ತು. ಅದೆಲ್ಲ ಅಡಗಿ ಹೋಯಿತು. ಅವರ ಮನಸ್ಸಿನ ಮಂಡಿಗೆಗಳೆಲ್ಲ ಗಾಳಿ ಗೋಪುರವಾಗಿ ತೂರಿ ಹೋದ್ಬಿಟ್ಟು. ವಾದ ಮಾಡೋದಿರಲಿ,
ಆಚಾರ್ಯರ ಹೆಸರು ಕೇಳಿದರೆ ಸಾಕು ಮೈ ನಡುಗಿ ಶುರು ಆಯ್ತಂತೆ. ದಿಕ್ಕೇ ತೋರದಂತಾಗಿ, ಅಯ್ಯೋ ಮುಂದೇನು ಗತಿಯಪ್ಪ, ಏನು ಮಾಡೋಣ, ಯಾರನ್ನು ಮೊರೆ ಹೋಗೋಣ ಅಂತ ಕಳವಳಿಸ್ತಾ ತಮ್ಮ ತಮ್ಮಲ್ಲಿ ಸಂಧಾನ ಮಾಡಿಕೊಳ್ತಾ ಆಚಾರ್ಯರನ್ನ ಬಾಯಿ ತುಂಬ ಶಪಿಸಿದರು. ತಮಗಿಷ್ಟ ಬಂದ ಹಾಗೆ ದೂಷಿಸಿದರು. ಆದರೂ ತೃಪ್ತಿ ಆಗಲಿಲ್ಲ. ಏನು ಮಾಡ್ತಾರೆ, ತಾವು ನಾಶವಾದ್ದನ್ನೇ ಈ ಜಗತ್ತು ಹಾಳಾಯಿತು ಅಂತ ಕಲ್ಪನೆ ಮಾಡಿಕೊಂಡು ಈ ಹಾಳು ಮಧ್ವನಿಂದ ಇಡೀ ದೇಶವೇ ಹಾಳಾಗಿ ಹೋಯಿತು ಅಂತೆಲ್ಲ ಸಾರ್ತಾ ಒಂದು ಕಡೆ ನಿಲ್ಲದೆ ದಿಕ್ಕಪಾಲಾಗಿ ಚದರಿ ಹೋದರು. ಇದು ದುರ್ವಾದಿಗಳ ದುರ್ದಶೆಯ ವರ್ಣನೆ ಈ ಪದ್ಯದಲ್ಲಿ ಮಾಡಿರುವಂಥದ್ದು. ಇನ್ನೊಂದು ಕಡೆ ಸಜ್ಜನರಿಗೆ ಏನಾಯಿತು ಎಂಬುದನ್ನು ಹೇಳ್ತಾ ಇರೋದು ಇಲ್ಲಿ. ಮಧ್ವಾಚಾರ್ಯರ ಪ್ರವಚನಗಳನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ಆದರದಿಂದ ಕೇಳ್ತಾ ಇದ್ದರು ಸಾಧು ಸ್ವಭಾವದ ಸಜ್ಜನರು. ಅವರ ಪರಿಸ್ಥಿತಿ ಇನ್ನೊಂದು ರೀತಿ. ಏನಾಯಿತು, ಈ ಮಧ್ವಾಚಾರ್ಯರು ಈ ಅನ್ಯಥಾಜ್ಞಾನ, ಮಿಥ್ಯೋಪಾಸನೆ, ಅನರ್ಥ ಪರಂಪರೆ ಇದನ್ನೆಲ್ಲ ಬಿಚ್ಚಿ ಬಿಚ್ಚಿ ಹೇಳಿದರು. ಇದನ್ನು ಕೇಳಿ ಅಯ್ಯೋ ಎಂಥ ಅನರ್ಥ ಆಯಿತು, ನಾವು ಈ ದುರ್ವಾದಿಗಳ ಉಪದೇಶ ಕೇಳಿ ದಾರಿ ತಪ್ಪಿ ಹೋಗ್ತಾ ಇದ್ದೀವಿ, ಈ ಅದ್ವೈತ ಶಾಸ್ತ್ರ ನಂಬಿ ಹಾಳಾಗಿ ಹೋಗ್ತಾ ಇದ್ವಿ, ಮೋಕ್ಷಕ್ಕೆ ಕಲ್ಲು ಹಾಕ್ಕೊಂಡ್ವಲ್ಲ, ಅನ್ಯಾಯ ಅಂತ ಪೇಚಾಡುವಂತಾಯ್ತು ಅಂತವರಿಗೆ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳ್ತಾರಲ್ಲ, ಹಾಗೆ ಅಂದ್ಕೊಂಡು ದೃಢ ಮನಸ್ಸಿನಿಂದ ಹರಿಸರ್ವೋತ್ತಮ ವಾಯುಜಯೋತ್ತಮ ಅಂತ ಡಂಗುರ ಹೊಡಿಲಿಕ್ಕೆ ಶುರು ಮಾಡಿದ್ರಂತೆ. ವಿಷಯ ಪದಾರ್ಥಗಳಲ್ಲಿ ಇಚ್ಛೆಯನ್ನು ತೊರೆದು ವಿರಕ್ತರಾಗಿ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಹರಿವಾಯುಗಳ ಪರಮಾನುಗ್ರಹಕ್ಕೆ ಬೇಕಾದ ಸಾಧನ ಸಂಪತ್ತನ್ನು ಬೆಳೆಸ್ಕೊಳ್ತಾ ಈ ಸಾಂಸಾರಿಕ ಕ್ಲೇಶ ಯಾವತ್ತು ಬಗೆ ಹರಿದೀತು, ಮೋಕ್ಷ ಯಾವತ್ತು ದೊರಕೀತು ಅಂತ ಧಾವಂತ ಪಡ್ತಾ ಇದ್ದರು ಅಂತ ಸಜ್ಜನ ಪರವಾಗಿ ಕೂಡ ಈ ಶ್ಲೋಕವನ್ನು ಅರ್ಥೈಸ್ಬೋದು. ಹೀಗೆ ಎರಡು ರೀತಿಯ ಅರ್ಥವನ್ನು ಮಧ್ವಾಚಾರ್ಯ ಮತ್ತು ವೇದವ್ಯಾಸರ ಗ್ರಂಥ ರಚನೆ ತತ್ವಪ್ರಸಾರದಿಂದ ದುಷ್ಟರಿಗೆ ಏನಾಯಿತು, ಸಜ್ಜನರಿಗೆ ಏನಾಯಿತು ಅದನ್ನು ಬಹಳ ಮನೋಜ್ಞವಾಗಿ ಈ ಪದ್ಯದಲ್ಲಿ ಕವಿಗಳು ನಿರೂಪಣೆ ಮಾಡ್ತಾರೆ. ಈ ಒಂದು ಪದ್ಯದ ವ್ಯಾಖ್ಯಾನದೊಂದಿಗೆ ಇವತ್ತಿನ ಪಾಠವನ್ನು ಕೊನೆಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.